ಹಲೋ ನನ್ನ ಮುದ್ದು ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ರಾಧೆ ಸಮಾಚಾರ. ಇವತ್ತು ವಿಡಿಯೋದಲ್ಲಿ ನಾನು ಮಣ್ಣಿನ ಪಾತ್ರೆ ಬಳಕೆ ಮಾಡೋದು ಹೇಗೆ, ಕೆಲವೊಬ್ಬರಿಗೆ ಡೌಟ್ ಇರುತ್ತೆ, ಅದು ಸ್ಟವ್ ಮೇಲೆ ಇಟ್ಟ ತಕ್ಷಣ ಒಡೆದೋಗ್ಬಿಡತ್ತಾ ಅಂತ ಹೇಳಿ, ಅದು ಹೇಗೆ ಬಳಕೆ ಮಾಡೋದು, ಹಾಗೆ ನಾರ್ತ್ ಕರ್ನಾಟಕ ಸ್ಪೆಷಲ್ ರೆಸಿಪಿ ಎಣ್ಗಾಯಿ ಬದನೆಕಾಯಿ ಮಾಡೋದು ಹೇಗೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಬೆಳಗ್ಗೆ ಪೂಜೆ ಎಲ್ಲ ಆದಮೇಲೆ ಒಂದು ಫಿಲ್ಟರ್ ಕಾಫಿ ಕುಡಿಯೋಣ ಅಂತ ಹೇಳಿ ಮನೆಯಲ್ಲೇ ಫಿಲ್ಟರ್ ಕಾಫಿ ಮಾಡ್ಕೋತಾ ಇದ್ದೀನಿ. ನಾವು ಯಾವಾಗಲೂ ಹೋಟ್ಲಲ್ಲಿ ಕುಡಿತೀವಿ ಕಾಫಿನ, ಮನೇಲಿ ಕುಡಿಯೋದು ಕಡಿಮೆ, ಬಟ್ ಮನೆಯಲ್ಲಿ ಕುಡಿಯೋಣ ಅಂತ ಹೇಳಿ ಇವತ್ತು ಮನೇಲಿ ಕಾಫಿ ಮಾಡ್ಕೋತಾ ಇದ್ದೆ. ನೀವಿಲ್ಲಿ ನೋಡ್ಬೋದು, ಮಣ್ಣಿನ ಪಾತ್ರೆನ ನಾನು ಫಸ್ಟು ನೀರು ಹಾಕಿ ಆಮೇಲೆ ಆನ್ ಮಾಡಿದ್ದೆ. ಸೊ ಹಾಗೆ ಮಾಡಿದ್ರೆ ಮಣ್ಣಿನ ಪಾತ್ರೆ ಯಾವುದೇ ಕಾರಣಕ್ಕೂ ಒಡೆಯೋದಿಲ್ಲ. ಹಾಗೆ ನಾವು ಸ್ಟೀಲಿನ ಪಾತ್ರೆ ಮಾಡಿದ ಹಾಗೆ ಸ್ಟವ್ನ ಮೊದಲು ಆನ್ ಮಾಡಿಬಿಟ್ರೆ ಏನು ಪಾತ್ರೆಗೆ ಹಾಕಿದೆ ಆವಾಗ ಮಣ್ಣಿನ ಪಾತ್ರೆ ಪಳ್ಳಂತ ಹೇಳಿ ಒಡೆದೋಗ್ಬಿಡುತ್ತೆ. ಈಗ ನಾನಿಲ್ಲಿ ನೀರು ಬಿಸಿ ಆದಮೇಲೆ ತೊಗರಿಬೇಳೆ ಹಾಕೋತಾ ಇದ್ದೀನಿ. ತೊಗರಿಬೇಳೆನೂ ಕುದೀಲಿ ಅಂತ ಹೇಳಿ ಬಿಡ್ತಾ ಇದ್ದೀನಿ. ಫುಲ್ ಮುಚ್ಚಲಿಲ್ಲ, ಯಾಕಂದರೆ ಫುಲ್ ಮುಚ್ಚಿದ್ರೆ ಉಕ್ಕಿ ಎಲ್ಲ ಆಚೆ ಬಂದುಬಿಡುತ್ತಾ ಅಂತ ಹೇಳಿ ನಾನಿಲ್ಲಿ ಫುಲ್ ಮುಚ್ಚಲಿಲ್ಲ, ಸ್ವಲ್ಪ ಅರ್ಧ ಮುಚ್ಚಿಬಿಟ್ಟು ಬೇಯಕ್ಕೆ ಬಿಟ್ಟಿದ್ದೆ. ಅದಾದಮೇಲೆ ಮನೆಯಲ್ಲಿ ಏನೇನು ತರಕಾರಿ ಇತ್ತೋ ಅದನ್ನೇ ಹಾಕ್ಕೊಂಡಿದ್ದೀನಿ. ಅದನ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ಓಪನ್ನಾಗಿ ಇಟ್ಬಿಟ್ಟೇನೆ ನಾನಿಲ್ಲಿ ಬೇಯಿಸಿದೆ. ನೋಡಿ, ಆಲ್ಮೋಸ್ಟ್ ಎಲ್ಲ ಬೆಂದಿದೆ. ಇವಾಗ ಇದಕ್ಕೆ ಸಾಂಬಾರಿಗೆ ಮಸಾಲೆ ಐಟಮ್ ಏನೇನು ಕಾಯಿ ರುಬ್ಕೋಬೇಕಲ್ವ, ಅದನ್ನು ರುಬ್ಕೊಳ್ಳೋದಕ್ಕೆ ಫಸ್ಟು ಕಾಯಿ ತುರಿ ಸ್ವಲ್ಪ ಇತ್ತು, ಅದನ್ನು ಹಾಕೋತಾ ಇದ್ದೀನಿ. ಹಾಗೆ ಸಾಂಬಾರು ಪುಡಿ, ಅಚ್ಕಾರದ ಪುಡಿ ಹಾಕ್ಕೊಂಡು ರುಬ್ಬಿ ಅದನ್ನು ಮಿಶ್ರಣನ ಈ ತರಕಾರಿ ಬೆಂದಿರೋದೇನಿದೆಯಲ್ಲ ಅದಕ್ಕೆ ಮಿಕ್ಸ್ ಮಾಡಿದ್ರೆ ಆಲ್ಮೋಸ್ಟ್ ಸಾಂಬಾರು ರೆಡಿ. ನೀವಿಲ್ಲಿ ನೋಡ್ಬೋದು, ಮಣ್ಣಿನ ಪಾತ್ರೆನಲ್ಲೇ ನಾನು ಮಾಡ್ತಾಯಿದ್ದೀನಿ, ಯಾವುದೇ ಕಾರಣಕ್ಕೂ ಅದು ಒಡೆದು ಹೋಗ್ತಾ ಇಲ್ಲ. ನಾನು ಇದನ್ನು ಒಂದು ಆರ್ಗ್ಯಾನಿಕ್ ಮೇಳದಲ್ಲಿ ತಂದಿದ್ದೆ, ನಿಮಗೆ ತೋರಿಸಿದ್ದೆ ಸಹ. ಇದು ಹೇಗೆ ವರ್ಕ್ ಆಗುತ್ತೆ ನಾನು ನಿಮಗೆ ಅಡುಗೆ ಮಾಡಿ ತೋರಿಸ್ತೀನಿ ಅಂತ ಹೇಳಿದ್ದೆ. ನೀವಿಲ್ಲಿ ನೋಡ್ತಾ ಇರ್ಬೋದು, ಬೇಳೆ ಹೇಗೆ ಓಪನ್ನಾಗಿ ಬೇಯಿಸಿದ್ರೂ ಹಣ್ಣಾಗಿ ಬೆಂದಿದೆ ಅಂತ ಹೇಳಿ. ಆದರೆ ಕಂಪೇರಿಟಿವ್ಲಿ ಇಲ್ಲಿ ಓಪನ್ನಾಗಿ ಬೇಯಿಸ್ತಾ ಇರೋದ್ರಿಂದ ಟೈಮ್ ಜಾಸ್ತಿ ತಗೊಳುತ್ತೆ, ಬಟ್ ಆರೋಗ್ಯಕ್ಕೆ ಯಾವುದು ಒಳ್ಳೆಯದು ಅಂತ ಹೇಳಿ ನಾನು ನಿಮಗೆ ಮತ್ತೆ ಬಿಡಿಸಿ ಹೇಳಬೇಕಾಗಿಲ್ಲ. ಈ ರೀತಿಯಾಗಿ ಮಣ್ಣಿನ ಪಾತ್ರೆಗಳಲ್ಲಿ ಅಥವಾ ಓಪನ್ನಾಗಿ ಮಾಡೋದೇ ಒಳ್ಳೆಯದು. ಬಟ್ ನಾವು ಇವಾಗಿನ ಕಾಲದಲ್ಲಿ ಫಾಸ್ಟಾಗಿ ಮಾಡ್ತೀವಿ, ಅದೇ ಕುಕ್ಕರ್ ಬಳಸಿಬಿಟ್ಟು ಬೇಗ ಮಾಡಿಬಿಡ್ತೀವಿ. ಆದಷ್ಟು ನಾವು ಈ ರೀತಿಯಾಗಿ ಮಣ್ಣಿನ ಪಾತ್ರೆಯಲ್ಲಿ ಅಥವಾ ಓಪನ್ನಾಗಿ ಮಾಡಿಕೊಂಡ್ರೆ ಆರೋಗ್ಯಕ್ಕೆ ಒಳ್ಳೆಯದು. ನೀವಿಲ್ಲಿ ನೋಡ್ತಾ ಇರ್ಬೋದು, ಸಾಂಬಾರೆಲ್ಲ ರೆಡಿಯಾಗಿ ಕುದೀತಾ ಇದೆ. ಅದಕ್ಕೊಂದು ಒಗ್ಗರಣೆ ಇಲ್ಲ ಅಂದರೆ ಹೇಗೆ ಹೇಳಿ, ಒಗ್ಗರಣೆ ಕೊಟ್ಟರೆ ಯಾವುದೇ ಅಡುಗೆ ಆದ್ರೂ ಕಂಪ್ಲೀಟ್ ಆದಾಗಲ್ವಾ. ಸೊ ನಾನಿಲ್ಲಿ ಒಗ್ಗರಣೆ ಕೊಡ್ತಾ ಇದ್ದೀನಿ. ಮಣ್ಣಿನ ಪಾತ್ರೆನ ಸೀಸ್ನಿಂಗ್ ಎಲ್ಲ ಮಾಡಿ ಬಳಸಬೇಕು ಅಂತ ಹೇಳ್ತಾರೆ, ಅಂದರೆ ಹೊಸದಾಗಿ ತಂದಾಗ ಅದನ್ನು ನೀರಲ್ಲಿ ನೆನೆ ಇಟ್ಬಿಟ್ಟು ಬಳಸಬೇಕು ಅಂತ ಹೇಳ್ತಾರೆ. ಬಟ್ ನಾವು ಇದನ್ನು ಕೊಂಡ್ಕೊಂಡು ಬರೋವಾಗ ಅವ್ರು ಹೇಳಿದರು, ನಾವು ಸೀಸ್ನಿಂಗ್ ಎಲ್ಲ ಮಾಡಿದ್ದೀವಿ, ನೀವೇನು ಮಾಡೋ ಅವಶ್ಯಕತೆ ಇಲ್ಲ ಅಂತ. ಬಟ್ ಸ್ಟಿಲ್ ನಾನು ತಂದಿದ್ದ ಒಂದಿನ ಫಸ್ಟು ಅದ್ರ ಫುಲ್ ನೀರು ತುಂಬಿಸಿ ಇಟ್ಟಿದ್ದೆ, ಏನಾದರೂ ಪ್ರಾಬ್ಲಮ್ ಇದ್ದರೆ ಅದು ಗಟ್ಟಿಯಾಗಲಿ ಅಂತ. ಆ ನೀರು ತುಂಬಿಸಿಟ್ಬಿಟ್ಟು ಆಮೇಲೆ ನೀರನ್ನ ಚೆಲ್ಬಿಟ್ಟು ಮಾರನೇ ದಿನ 1-2 ದಿನ ಹಾಗೆ ಒಣಗಕ್ಕೆ ಬಿಟ್ಟಿದ್ದೆ. ಅದಾದಮೇಲೆ ಇವಾಗ ನೀವು ನೋಡ್ತಾ ಇರ್ಬೋದು, ನಾರ್ಮಲ್ ಪಾತ್ರೆ ಬಳಸ್ತಾ ಇರೋ ಹಾಗೆಯೇ ನಾನು ಬಳಸ್ತಾ ಇದ್ದೀನಿ. ನೋಡ್ಬೋದು, ಸಾಂಬಾರಾಗಿ 1 ಅವರ್ ಮೇಲಾಗಿದೆ, ಬಟ್ ಸ್ಟಿಲ್ ಇನ್ನು ಬಿಸಿಯಾಗಿದೆ. ಸೊ ಮಣ್ಣಿನ ಪಾತ್ರೆಯಲ್ಲಿ ಅಡುಗೆ ಮಾಡೋದ್ರಿಂದ 2 ಲಾಭ ಇದೆ, ಒಂದು ಆರೋಗ್ಯ, ಹಾಗೆ ಅಡುಗೆ ತುಂಬ ಹೊತ್ತು ಬಿಸಿಯಾಗಿರುತ್ತೆ. ಇವಾಗ ನಾನು ಆಗಲೇ ಹೇಳಿದಾಗೆ ಎಣ್ಗಾಯಿ ರೆಸಿಪಿ ಹಾಗೆ ಅಕ್ಕಿ ರೊಟ್ಟಿ ಮಾಡೋದು ಹೇಗೆ ಅಂತ ನೋಡೋಣ. ನೀವು ಈ ರೀತಿಯಾದಂಥ ನಾಟಿ ಬದನೆಕಾಯಿನ ತೊಗೋಬೇಕು. ನಾಟಿ ಬದನೆಕಾಯಿ ತೊಗೊಂಡ್ರೆ ನಿಮಗೆ ಟೇಸ್ಟ್ ಚೆನ್ನಾಗಿರುತ್ತೆ. ಬೇರೆ ಜಾತಿಯ ಬದನೆಕಾಯಿ ತೊಗೊಂಡ್ರೆ ಟೇಸ್ಟು ಸ್ವಲ್ಪ ಡಿಫ್ರೆಂಟ್ ಆಗುತ್ತೆ. ನೀವು ಒಂದು ಬದನೆಕಾಯಿನ 4 ಭಾಗ ಮಾಡಬೇಕು, ತುಂಬಿನ ಭಾಗ ಹೆಚ್ಚಬಾರ್ದು. ಈ ರೀತಿಯಾಗಿ ಹೆಚ್ಚಿಬಿಟ್ಟು ಅದನ್ನು ನೀರಲ್ಲಿ ಹಾಕಿ ಇಡಿ. ಈಗ ಒಂದು ಬಾಣಲೆಗೆ ಗುರಳ್ಳು ಅಂದರೆ ಹುಚ್ಚೆಳ್ಳು ಅಂತ ಕರಿತೀವಲ್ಲ, ಅದನ್ನು ಸ್ವಲ್ಪ ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ. ನಾನಿಲ್ಲಿ ಒಂದು ಅರ್ಧ ಬಟ್ಲಷ್ಟು ತೊಗೊಂಡಿದ್ದೀನಿ. ಇದನ್ನು ಜಾಸ್ತಿ ಹುರಿಬಾರ್ದು, ಸೀದೋಗಿರೋ ವಾಸನೆ ಬರುತ್ತೆ. ಸ್ವಲ್ಪ ಚಟಪಟ ಅನ್ನೋವಷ್ಟು ಹುರಿದು ಎತ್ತಿಟ್ಕೋಬೇಕು. ಈಗ ಅದೇ ಬಾಣಲಿಗೆ 1-2 ಸ್ಪೂನಷ್ಟು ಶೇಂಗಾನ ನಾನು ಹುರ್ಕೋತಾ ಇದ್ದೀನಿ. ಒಂದು 2 ಸ್ಪೂನಷ್ಟು ಬಿಳಿ ಎಳ್ಳು ನಾವಿಲ್ಲಿ ಹುರ್ಕೋಬೇಕು. ಸ್ವಲ್ಪ ಚಟಪಟ ಅಂದರೆ ಸಾಕು. ಈಗ ನಾವು ಗುರಳ್ಳು ಅಂದರೆ ಹುಚ್ಚೆಳ್ಳು, ಬಿಳಿ ಎಳ್ಳು ಮತ್ತು ಶೇಂಗಾ 3 ಹುರ್ಕೊಂಡಿದ್ದೀವಲ್ಲ, ಈ 3 ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಅದನ್ನು ಪುಡಿ ಮಾಡಿ ಇಟ್ಕೋಬೇಕು.
ಈಗ ನಾನು ದೊಡ್ಡ ಸೈಜಲ್ಲಿರೋವಂಥ 2-3 ಈರುಳ್ಳಿನ ಈ ರೀತಿ ದೊಡ್ಡದಾಗಿ ಪೀಸ್ ಮಾಡಿಕೊಂಡು ಒಂದು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಫ್ರೈ ಮಾಡ್ಕೋಬೇಕು. ಮೊದಲಿನ ಕಾಲದಲ್ಲಾಗಿದ್ದರೆ ಕೆಂಡದಲ್ಲಿ ಇಡೀ ಈರುಳ್ಳಿನ ಹಾಕಿಬಿಟ್ಟು ಹಾಗೆ ಅದನ್ನು ಚೆನ್ನಾಗಿ ಬೆಂದಿರುತ್ತಲ್ವ ಅದನ್ನು ತೊಗೊಂಡಿರೋರು. ಟೇಸ್ಟ್ ತುಂಬ ಚೆನ್ನಾಗಿರೋದು. ಇವಾಗ ನಮಗೆ ಹಾಗೆ ಮಾಡೋಕ್ಕಾಗಲ್ಲ ಆಗಿದ್ದರಿಂದ ನಾವು ಈ ರೀತಿ ಕಟ್ ಮಾಡಿಬಿಟ್ಟು ಅದನ್ನು ಫ್ರೈ ಮಾಡ್ಕೋತಾ ಇದ್ದೀವಿ. ಈಗ ಹುರ್ಕೊಂಡಿರೋ ಅಂಥ ಈರುಳ್ಳಿನ ನಾವು ಮಿಕ್ಸಿ ಜಾರ್ಗೆ ಹಾಕಿ ಆರೋದಕ್ಕೆ ಬಿಡೋಣ. ಬಿಸಿ ಇದ್ದರೆ ಮಿಕ್ಸಿ ಮಾಡೋಕ್ಕಾಗೋದಿಲ್ಲ, ಹೀಗಾಗಿ ಇದನ್ನು ಆರೋದಕ್ಕೆ ಸೈಡ್ಗೆ ಇಟ್ಬಿಡೋಣ. ಈಗ ಇದು ಆರಿದೆ. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಮತ್ತು ಒಂದು ಸ್ವಲ್ಪ ಬೆಲ್ಲ, ಹಾಗೆ ನಾವು ಆಗಲೇ ಪುಡಿ ಮಾಡಿಟ್ಕೊಂಡಿದ್ವಲ್ಲ ಗುರೆಳ್ಳು, ಬಿಳಿ ಎಳ್ಳು ಮತ್ತು ಶೇಂಗಾ, ಅದರದ್ದು ಪುಡಿ ಎಲ್ಲನೂ ಹಾಕೋತಾ ಇದ್ದೀನಿ. ಈಗ ಮನೆಯಲ್ಲಿ ಸಾರಿನ ಪುಡಿ ಇರುತ್ತಲ್ವ, ಅದರಲ್ಲಿ ಎಲ್ಲ ಮಸಾಲೆ ಐಟಮ್ಗಳಿರುತ್ತೆ. ಅದಕ್ಕೆ ಅದನ್ನೇ ನಾನು ದೊಡ್ಡ ಸ್ಪೂನಲ್ಲಿ 1/4 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಹಾಗೆ ಖಾರಕ್ಕೆ ಅಚ್ಚ ಖಾರದ ಪುಡಿ ಒಂದು ದೊಡ್ಡ ಸ್ಪೂನಲ್ಲಿ ಹಾಕ್ಕೊಂಡಿದ್ದೀನಿ. ಹಾಗೆ 1/4 ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ. ಧನಿಯಾ ಪುಡಿ ಹಾಕಿದ್ರೆ ಹಾಕ್ಬೋದು, ಇಲ್ಲ ಅಂದರೆ ಇಲ್ಲ, ತೊಂದರೆ ಇಲ್ಲ. ಬಟ್ ಸಾರಿನ ಪುಡಿ ಅಚ್ಚ ಖಾರದ ಪುಡಿ ಹಾಕ್ಕೊಳ್ಳಿ. ಅದಾದಮೇಲೆ ಹುಣಸೆ ಹಣ್ಣನ್ನು ನೆನೆಸಿಟ್ಟಿದ್ದೆ, ಅದರದ್ದು ರಸ ಹಾಕಿದ್ದೀನಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ. ಇವಾಗ ಇದನ್ನು ರುಬ್ಕೋಬೇಕು. ನೀವು ಇದನ್ನು ರುಬ್ಬೋದಕ್ಕೆ ಹುಣಸೆ ಹಣ್ಣು ನೀರು ಎಷ್ಟು ಹಾಕಿದ್ದೀನಿ ಅಷ್ಟೇ ನೀರು, ಮತ್ತು ಬೇರೆ ನೀರು ಹಾಕೋಬಾರ್ದು. ನೀರು ಹಾಕ್ಕೊಂಡ್ರೆ ಅದು ಟೇಸ್ಟು ಚೇಂಜ್ ಆಗುತ್ತೆ. ಹಾಗೆ ನೀವು ಆ ಪಲ್ಯನ ಇಟ್ಕೊಂಡು ತಿನ್ನೋದಕ್ಕಾಗೋದಿಲ್ಲ. ನೀರು ಹಾಕದೆ ಮಾಡೋದ್ರಿಂದ ಸ್ವಲ್ಪ ದಿನ ಇಟ್ಕೊಂಡು ತಿನ್ಬೋದು, 1 ದಿನ ಅಥವಾ 2 ದಿನ ಇಟ್ಕೊಂಡು ತಿನ್ಬೋದು. ಹೀಗಾಗಿ ನೀವು ಮಧ್ಯೆ ತೆಗೆದು ಈ ರೀತಿ ಸ್ಪೂನಿಂದ ತಳ್ಳಿ ನಿಧಾನವಾಗಿ ಮಿಕ್ಸಿ ಮಾಡ್ಕೋಬೇಕಾಗತ್ತೆ. ನೋಡಿ, ಈ ರೀತಿಯಾಗಿ ಮಸಾಲೆ ರೆಡಿಯಾಗಿದೆ. ಸ್ವಲ್ಪ ನೀರು ಜಾಸ್ತಿ ಆಯಿತು ಅಂತ ಅನ್ನಿಸ್ತು ನನಗೆ. ಇನ್ನೂ ಒಂದು ಸ್ವಲ್ಪ ನೀರು ಕಡಿಮೆ ಹಾಕೋಬೋದಾಗಿತ್ತು, ಯಾಕಂದರೆ ಬದನೆಕಾಯಿ ತುಂಬುವಾಗ ನಿಮಗೆ ಗೊತ್ತಾಗುತ್ತೆ ಸ್ವಲ್ಪ ನೀರಾದಂಗೆ ಆಯಿತು. ಇಟ್ಸ್ ಓಕೆ. ಇವಾಗ ಬದನೆಕಾಯಿನ ನಾನು ಒಂದು ಬಟ್ಟೆನಲ್ಲಿ ಒರೆಸಿಟ್ಕೋತಾ ಇದ್ದೀನಿ. ಯಾಕಂದರೆ ಆ ಬದನೆಕಾಯಿ ನೀರಲ್ಲಿ ಇಟ್ಟಿರ್ತೀವಲ್ವ, ಅದನ್ನು ಹಾಗೆ ನಾವು ಮಸಾಲೆ ಫಿಲ್ ಮಾಡಿದಾಗ ಆ ನೀರು ಜಾಸ್ತಿ ಆದರೆ ಅದು ಬದನೆಕಾಯಿ ಪಲ್ಯನ ನಾವು 2-3 ದಿನ ಇಡೋಕ್ಕಾಗೋದಿಲ್ಲ. ಹೀಗಾಗಿ ಬದನೆಕಾಯಿನ ಫಸ್ಟು ತುಂಬಕ್ಕೆ ಮುಂಚೆ ಬಟ್ಟೆನಲ್ಲಿ ಒರೆಸ್ಕೋಬೇಕು. ನೋಡಿ, ನಾನು ಹೇಳಿದೆ ಅಲ್ವಾ ಸ್ವಲ್ಪ ನೀರು ಜಾಸ್ತಿ ಆಯಿತು ಅಂತ. ನೀವು ಮಾಡೋವಾಗ ಇನ್ನೊಂದು ಸ್ವಲ್ಪ ನೀರನ್ನ ಕಡಿಮೆ ಹಾಕ್ಕೊಂಡು ರುಬ್ಕೊಳ್ಳಿ. ಆ ಮಸಾಲೆ ಸ್ವಲ್ಪ ಗಟ್ಟಿಯಾಗಿ ಕೈನಲ್ಲಿ ತುಂಬೋ ಥರ ಇರಬೇಕು. ಹಾಗೆ ಮಸಾಲೆನ ನಾವು ಮಾಡ್ಕೋಬೇಕು. ಇಲ್ಲಿ ಸ್ವಲ್ಪ ನೀರು ಜಾಸ್ತಿ ಆಗಿದೆ. ಈಗ ಒಂದೊಂದೇ ಬದನೆಕಾಯಿ ತೊಗೊಂಡು 4 ಭಾಗ ಕೊಯ್ದು ಇಟ್ಕೊಂಡಿದ್ವಲ್ಲ, ಅದ್ರ ಮಧ್ಯದಲ್ಲಿ ಈ ರೀತಿ ಮಸಾಲೆನ ಫಿಲ್ ಮಾಡಿಬಿಟ್ಟು ಒಂದೊಂದಾಗಿ ತುಂಬಿಟ್ಕೊಳ್ಳಿ. ಎಲ್ಲದಕ್ಕೂ ಮಸಾಲೆ ತುಂಬಿ ಆದಮೇಲೆ ಮಸಾಲೆ ಉಳಿದಿರುತ್ತಲ್ವ ಅದನ್ನು ಹಾಗೆ ಇಟ್ಕೊಳ್ಳಿ, ಅದು ಆಮೇಲೆ ಬೇಕಾಗತ್ತೆ. ಈಗ ಬಾಣಲೆ ಕಾಯೋಕ್ಕೆ ಇಡೋಣ. ಬಾಣಲೆ ಕಾದ್ಮೇಲೆ ಎಣ್ಣೆ ಹಾಕ್ಕೋಬೇಕು. ಯಾಕೆ ಇಷ್ಟೊಂದು ಎಣ್ಣೆ ಹಾಕ್ಕೊಂಡಿದ್ದಾಳೆ ಅಂದ್ಕೋಬೇಡಿ, ಇದ್ರ ಹೆಸರೇ ಎಣ್ಣೆಗಾಯಿ ಆಗಿರೋದ್ರಿಂದ ಇದು ಜಾಸ್ತಿ ಎಣ್ಣೆನಲ್ಲೇ ಮಾಡೋ ಅಂಥ ಪದಾರ್ಥ. ಹೀಗಾಗಿ ನಾವಿಲ್ಲಿ ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಾಕ್ಕೊಂಡಿದ್ದೀನಿ. ನೀರನ್ನ ಜಾಸ್ತಿ ಬಳಸದೇ ಇರೋದ್ರಿಂದ ಎಣ್ಣೆ ಜಾಸ್ತಿ ಬೇಕಾಗತ್ತೆ. ಈಗ ಎಣ್ಣೆ ಕಾದಿದೆ, ಸಾಸಿವೆ ಹಾಕ್ಕೊಳ್ಳೋಣ. ಸಾಸಿವೆ ಚಟಪಟ ಅಂದಮೇಲೆ ಸ್ವಲ್ಪ ಅರಿಶಿನ ಹಾಕ್ಕೊಳ್ಳೋಣ. ಈಗ ಎಣ್ಣೆ ಎಲ್ಲ ಕಾದು ಸಾಸಿವೆ ಅರಿಶಿನ ಎಲ್ಲ ಹಾಕಿ ರೆಡಿ ಆಗಿದೆಯಲ್ಲ, ಅದಕ್ಕೆ ಈ ರೀತಿಯಾಗಿ ಒಂದೊಂದೇ ಬದನೆಕಾಯಿನ ಇಡ್ತಾ ಬನ್ನಿ. ಈಗ ಮೇಲೆ ಮುಚ್ಚಿಬಿಡಿ. ಒಂದು 5 ನಿಮಿಷಗಳ ಕಾಲ ಲೋ ಫ್ಲೇಮಲ್ಲಿ ಅದು ಬೇಯಲಿ. ಈಗ ನೋಡಿ, 5 ನಿಮಿಷದಲ್ಲಿ ಈ ರೀತಿ ಬೆಂದಿದೆ. ಈಗ ನಿಧಾನವಾಗಿ ತಿರುಗಿಸ್ಬೇಕು, ಯಾಕಂದರೆ ತುಂಬ ಫೋರ್ಸಿಬಲಿ ಮಾಡಿದ್ರೆ ಆ ಬದನೆಕಾಯಿಗಳೆಲ್ಲ ಮುರಿದೋಗ್ಬಿಡತ್ತೆ. ಸೊ ಹಾಗಾಗದೇ ಇರೋ ಥರ ನಿಧಾನವಾಗಿ ನಾವು ಒಂದು ಸತಿ ಕೈ ಆಡಿಸಿ ಮತ್ತೆ ಬೇಯೋದಕ್ಕೆ ಬಿಡೋಣ. ಆಮೇಲೆ ಬಾಣಲಿ ನಾನಿಲ್ಲಿ ಮನೆಯಲ್ಲಿ ಸ್ಟೀಲ್ದಿದ್ದರೂ ಕೂಡ ಅಲ್ಯೂಮಿನಿಯಮೇ ಬಳಸ್ತಾ ಇದ್ದೀನಿ. ಯಾಕೆ ಅಂದರೆ ನಾವು ಇಲ್ಲಿ ನೀರು ಹಾಕದೆ ಬೇಯಿಸ್ತಾ ಇರೋದ್ರಿಂದ ಸ್ಟೀಲಲ್ಲಿ ಮಾಡಿದ್ರೆ ಅದು ಸೀದು ಹೋಗಿಬಿಡತ್ತೆ. ಕೆಲವೊಂದು ಸತಿ ಏನೂ ಮಾಡೋಕ್ಕಾಗಲ್ಲ. ಈ ರೀತಿ ಡಿಶ್ಗಳಲ್ಲಿ ಮೊದಲು ಹೇಗೆ ಮಾಡ್ತಾಯಿದ್ರು ಹಾಗೆ ಮಾಡಬೇಕಾಗತ್ತೆ. ಅಲ್ಯೂಮಿನಿಯಮಲ್ಲಿ ಮಾಡಬಾರ್ದು ಅಂತ ಅರಿವು ಇದೆ, ಆದರೂ ಕೂಡ ನಾನಿಲ್ಲಿ ಅಲ್ಯೂಮಿನಿಯಂ ಬಳಸ್ತಾ ಇದ್ದೀನಿ, ಅದಕ್ಕೆ ಕ್ಷಮೆ ಇರಲಿ. ಆಮೇಲೆ ಈ ಮಸಾಲೆ ಏನು ಉಳಿದಿತ್ತಲ್ವ ನಾವು ಮಿಕ್ಸಿ ಮಾಡ್ಕೊಂಡಿದ್ದು, ಇವಾಗ ಪಲ್ಯ ಎಲ್ಲ ಅರ್ಧ ಬೆಂದಿದೆ. ಅದೇನು ಉಳಿದಿದೆ ಅದನ್ನು ನಾವು ಈ ರೀತಿ ಮೇಲ್ಗಡೆ ಹಾಕಿ ಮತ್ತೆ ಮುಚ್ಚಿ ಬೇಯೋದಕ್ಕೆ ಇಟ್ಬಿಡೋಣ.
ಇನ್ನೊಂದು ಸತಿ ಹೇಳ್ತಾ ಇದ್ದೀನಿ, ಇದನ್ನು ಲೋ ಫ್ಲೇಮಲ್ಲೇ ಬೇಯಿಸಬೇಕು. ಹೈ ಫ್ಲೇಮಲ್ಲಿ ಬೇಯಿಸಿದ್ರೆ ಅದು ಸೀದ್ ಹೋಗಿಬಿಡತ್ತೆ. ಅದು ಬೇಯೋ ಅಷ್ಟೊತ್ತಿಗೆ ನಾನಿಲ್ಲಿ ಜೋಳದ ರೊಟ್ಟಿ ಥರಾನೇ ಅಕ್ಕಿ ರೊಟ್ಟಿ ಮಾಡ್ತಾಯಿದ್ದೀನಿ. ಅಂದರೆ ಸ್ವಲ್ಪ ಮೊದಲು ಚಿಕ್ಕದಾಗಿ ಮುದ್ದೆ ಮಾಡಿಕೊಂಡು ಅದಕ್ಕೆ ಎಷ್ಟು ಬೇಕೋ ಅಷ್ಟು ಅಕ್ಕಿ ಹಿಟ್ಟನ್ನ ಮಿಕ್ಸ್ ಮಾಡಿ ಅದನ್ನು ಜೋಳದ ಹಿಟ್ಟು ಹೇಗೆ ನಾವು ರೊಟ್ಟಿ ಮಾಡ್ತೀವಿ ಬಡಿದ್ಬಿಟ್ಟು ಆ ರೀತಿಯೇ ಇಲ್ಲಿ ಅಕ್ಕಿ ರೊಟ್ಟಿ ಮಾಡ್ತಾಯಿದ್ದೀನಿ. ಇದು ಕೂಡ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ಇದರ ರೆಸಿಪಿ ಬೇಕು ಅಂದರೆ ಹೇಳಿ ಕಮೆಂಟ್ ಮಾಡಿ, ನಾನು ಖಂಡಿತವಾಗ್ಲೂ ಈ ರೆಸಿಪಿ ಕೂಡ ತೋರಿಸ್ತೀನಿ. ಸೇಮ್ ಆ್ಯಸ್ ಇಟ್ ಈಸ್ ನಾವು ಜೋಳದ ರೊಟ್ಟಿ ಹೇಗೆ ಮಾಡ್ತೀವಿ ಅದೇ ಇದನ್ನು ಫಾಲೋ ಮಾಡಿದ್ರೆ ಅಕ್ಕಿ ರೊಟ್ಟಿ ಕೂಡ ಆಗುತ್ತೆ. ಇವಾಗ ನೋಡಿ ಸೈಡಲ್ಲಿ ರೊಟ್ಟಿಗಳಾಗೋ ಅಷ್ಟೊತ್ತಿಗೆ ಇದು 5-10 ನಿಮಿಷದಿಂದ ಪಲ್ಯ ಬೇಯ್ತಾ ಇದೆ. ನೀವು ನೋಡ್ಬೋದು ಇಲ್ಲಿ ಎಣ್ಣೆ ಮೇಲೆ ತೇಲಕ್ಕೆ ಶುರುವಾಗಿದೆ. ಮಸಾಲೆಯಲ್ಲಿರುವಂಥ ನೀರಿನ ಅಂಶ ಎಲ್ಲ ಆವಿಯಾಗಿ ಹೋಗಿರುತ್ತೆ. ಸೊ ಈಗ ಇದು ಪಲ್ಯ ಆಗಿದೆ ಅಂತ ಅರ್ಥ. ಸ್ಟವ್ ಆಫ್ ಮಾಡಿ ಒಂದು 10 ನಿಮಿಷ ಮುಚ್ಚಿ ಹಾಗೆ ಬಿಟ್ಟಿದ್ದೆ. ಪಾತ್ರೆ ಜಳಕ್ಕೆ ಅದು ಇನ್ನೂ ಚೆನ್ನಾಗಿ ರೆಡಿಯಾಗಿದೆ, ಬೆಂದಿದೆ. ಇವಾಗ ನಾವಿದನ್ನು ತಿನ್ನೋ ಅಂಥ ಸಮಯ. ಈ ಪಲ್ಯ ತುಂಬ ಟೇಸ್ಟಿಯಾಗಿರೋದು ಆರಿದ ಮೇಲೆ, ಬಿಸಿ ಇದ್ದಾಗಿನಕ್ಕಿಂತ ಆರಿದ ಮೇಲೆ ತುಂಬ ಟೇಸ್ಟಿಯಾಗಿರುತ್ತೆ. ಆರಿದ ಪಲ್ಯ ಮತ್ತು ಮೊಸರು ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಇವಾಗ ನಾವು ಇದನ್ನು ಬಿಸಿಯಾಗಿ ತಿಂತಾ ಇರೋದ್ರಿಂದ ನಾನು ಇದನ್ನು ಪ್ಲೇಟ್ಗೆ ಸರ್ವ್ ಮಾಡ್ತಾಯಿದ್ದೀನಿ. ಅಲ್ಲಿವರೆಗೂ ನೀವು ಯಾರಾದರೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ಹಾಗೆ ನಿಮ್ಗೆ ಯಾವುದಾದ್ರೂ ಉತ್ತರ ಕರ್ನಾಟಕ ರೆಸಿಪಿ ಬೇಕಿದ್ದರೆ ಹೇಳಿ, ನಾನು ಅದನ್ನು ಮಾಡಿ ತೋರಿಸೋದಕ್ಕೆ ಪ್ರಯತ್ನ ಪಡ್ತೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಯಾರಿಗೆ ಈ ವಿಡಿಯೋ ನೆಸೆಸಿಟಿ ಇದೆ ಅವರಿಗೆ ಶೇರ್ ಮಾಡಿ ಅಂತ ಕೂಡ ಕೇಳ್ಕೊತೀನಿ. ಮತ್ತೊಂದು ವಿಡಿಯೋಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಥ್ಯಾಂಕ್ ಯು.